ಹಲೋ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಬಯಸ್ತೀನಿ. ನಾನಿವತ್ತು ಒಂದು ಒಳ್ಳೆ ಬ್ಲೌಸ್ ಡಿಸೈನ್ ತಗೊಂಡು ಬಂದಿದ್ದೀನಿ. ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ನೀವು ಮಾಮೂಲಿ ನಿಮ್ಮ ಮನೇಲೇ ನೀವು ಆರಾಮಾಗಿ ನಿಮ್ಮದೇ ಅಂದರೆ ಬೇರೆ ಕಡೆಯಿಂದ ಸ್ಟಿಚ್ ಮಾಡಿಸ್ಕೊಂಡು ಬಂದು ಅವ್ರಿಗೆ ನೀವು ಅದನ್ನು ಅಂದರೆ ಇವಾಗ ನಿಮಗೆ ಚಾರ್ಜ್ ಹಾಕ್ತಾರೆ, ನೀವು ಅವರು ಮಣಿ ಹಾಕಬೇಕು ಅಂತ ಹೇಳಿದ್ರೆ ನೀವೇ ನಿಮ್ಮ ಕೈಯಾರ ಮನೇಲಿ ಮಣಿ ಹಾಕೋಬೋದು. ಹೊರ್ಗಡೆಯಿಂದ ನೀವು ಸ್ಟಿಚ್ ಮಾಡಿಸ್ಕೊಂಡು ಬಂದು ನೀವು ಮನೇಲಿ ಮಾಮೂಲಿ ಬಟ್ಟೆ ಹೊಲಿಯೋ ಸೂಜಿ ದಾರ ಅಂತ ಇರುತ್ತಲ್ವ, ಅದನ್ನು ತಂದುಬಿಟ್ಟು ನೀವೇನೇ ಮಾಡ್ಕೋಬೋದು, ಆರಾಮಾಗಿ ಮಾಡ್ಕೋಬೋದು. ಲುಕ್ಕು ತುಂಬಾ ಚೇಂಜ್ ಆಗುತ್ತೆ ಆವಾಗ ಬ್ಲೌಸ್ದು. ನೋಡಿ ಎಷ್ಟು ಚೆನ್ನಾಗಿ ಮಣಿ ಹಾಕೋದು ನೋಡಿ. ಪ್ಲೈನ್ ಬ್ಲೌಸಾಗೆ ಯಾಕೆ ಕಾಣಿಸುತ್ತೆ, ಮಣಿ ಹಾಕಿದಾಗ ಹೆಂಗೆ ಕಾಣಿಸುತ್ತೆ ಅಂತ ನೀವೇ ನೋಡಿ. ಈ ಥರ ತಂದುಬಿಟ್ಟು ಇದಕ್ಕೆ ಏನಿಲ್ಲ ಅಂದರೂ ಅಮ್ಮಮ್ಮ ಅಂದ್ರೆ ಒಂದು ₹150 ಇರ್ಬೋದು ಅಷ್ಟೇ, ಜಾಸ್ತಿ ಇಲ್ಲ. ಈ ಥರ ಮಣಿಗಳ್ನ ತಂದುಬಿಟ್ಟು ನಿಮ್ಮದು ಒಂದು ಅಂದರೆ ತುಂಬ ಕಾಸ್ಟ್ಲಿ ಬ್ಲೌಸು, ಇದನ್ನು ತುಂಬ ಫಂಕ್ಷನ್ಗಳಿಗೆ ವೇರ್ ಮಾಡ್ತೀನಿ ಅನ್ನೋರು ಈ ಥರ ಹಾಕೋಬೋದು ಮಣಿನ. ಏಕೆಂದರೆ ಅವ್ರ ಕೈಯಲ್ಲಿ ಹಾಕಿಸ್ತೀನಿ ಅಂತ ಅಂದರೆ ನಿಮಗೆ ದುಡ್ಡು ಜಾಸ್ತಿ ಅಂದರೆ ಅವರು ಅದಕ್ಕೆ ಚಾರ್ಜ್ ಹಾಕ್ತಾರೆ, ಮಣಿ ಹಾಕೋಕ್ಕೂ ಚಾರ್ಜ್ ಕೇಳ್ತಾರೆ. ಅದಕ್ಕೆ ನೀವೇ ಮಣಿ ಮನೆಯಲ್ಲೇ ಹಾಕೋಬೋದಲ್ವ ಆರಾಮಾಗಿ. ನೋಡಿ ಈಗ ನಾನಿಲ್ಲಿ ಗೀಟು ಅಂದರೆ ಮಧ್ಯದಲ್ಲಿ 2, 3 ಅನ್ನೋದು ಗೀಟ್ ಇದೆಯಲ್ಲ, ಆ ಗೀಟ್ ನ್ಯಾರದಲ್ಲಿ ನಾವು ಇಟ್ಕೊಂಡು ಮಾರ್ಕ್ ಹಾಕ್ಕೊಂಡು ಹೋಗಬೇಕು ಆ ಥರ. ಆಗ ಕರೆಕ್ಟಾಗಿ ಒಂದೇ ಲೆವೆಲಾಗಿ ಮಣಿಗಳು ಬರ್ತವೆ, ಅಪ್ಪು ಡೌನು ಆಗೋಲ್ಲ, ಅಂದರೆ ದೊಡ್ಡದು ಒಂದು ಚಿಕ್ಕದು ಅಂತ ಆಗಲ್ಲ. ನೋಡಿ ಇವಾಗ ನಾನು ಅಲ್ಲಿ 2, 3 ಅಂತ ಇದೆಯಲ್ಲ, ಅದ್ರ ಮಧ್ಯದಲ್ಲಿ ಉದ್ದಕ್ಕೆ ಗೀಟ್ ಇದೆಯಲ್ಲ, ಅದರ ನ್ಯಾರಕ್ಕೆ ನೋಡಿಕೊಂಡು ನಾವು ಗೀಟ್ ಹಾಕ್ಕೊಂಡು ಹೋಗಬೇಕು, ಕರೆಕ್ಟಾಗಿ ಬರುತ್ತೆ. ಈ ಥರ ಮಾಡಿಕೊಂಡ್ರೆ ನೀವು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಎಲ್ಲ ನೀಟಾಗಿ ಗೀಟ್ ಹಾಕ್ಕೊಂಡಾದಮೇಲೆ ನಾವು ಸೂಜಿನ ದಾರಕ್ಕೆ ಕೋಣಿಸ್ಕೊಂಡು ನಾವು 4 ಎಳೆ ಹಾಕ್ಕೊಬೇಕು ದಾರನ, ಆಗ ಗಟ್ಟಿಯಾಗಿರುತ್ತೆ. ಅದೇ ಕಲರು ಅಂದರೆ ಬ್ಲೌಸ್ ಯಾವ ಕಲರ್ ಇದೆ ಅದೇ ಕಲರ್ ತೊಗೊಬೇಕು. ಆಮೇಲೆ ನೀವು ಹೊರಗಡೆ ನಮ್ಮದು ಸ್ಟಿಚ್ ಅಂದರೆ ನಾವು ಹೊಲಿಗೆ ಹಾಕಿರೋದು ಹೊರಗಡೆ ಕಾಣಿಸ್ಬಾರ್ದು, ಬರೀ ಲೈನಿಂಗಿಗೆ ಮಾತ್ರ ಸೂಜಿನ ಹಾಕಬೇಕಾಗುತ್ತೆ. ಆಗ ಒಳಗಡೆ ಇರುತ್ತೆ, ಹೊರಗಡೆ ಕಾಣಿಸಲ್ಲ, ಆವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬರೀ ಲೈನಿಂಗಿಗೆ ಮಾತ್ರ ಸೂಜಿನ ಹಾಕ್ಕೊಳ್ಳಿ. ಹಾಕ್ಕೊಂಡು ಅಲ್ಲಿಗೆ ಒಂದು ಸ್ವಲ್ಪ ಚೆನ್ನಾಗಿ ನೀವು ಒಂದು 4-5 ಇದು ಮಾಡಿಕೊಂಡು ಚೆನ್ನಾಗಿ ನೀವು ಮಾಡ್ಬೋದು.
ನೋಡಿ ಇವಾಗ ಒಂದು ಕಡೆ ಸ್ಲೀವ್ಗೂ ರೆಡಿ ಆಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈಗ ಒಂದು ಕಡೆ ಸ್ಲೀವ್ ರೆಡಿ ಆಗಿದೆ, ಇನ್ನೊಂದು ಕಡೆ ಸ್ಲೀವ್ಗೂ ಮಾಡ್ಕೊಬೇಕು. ಈ ಥರ ಎಲ್ಲ ಮಣಿಗಳ್ನು ಈ ಥರ ಕೋಣಿಸ್ಕೊಂಡ್ರೆ ನೋಡಿ ಯಾವುದೂ ಅಪ್ಪು ಡೌನ್ನ ಕಾಣಿಸಲ್ಲ, ಒಂದೇ ಲೆವೆಲಾಗಿ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಒಂದು ಅಬ್ಸರ್ವ್ ಮಾಡಿ, ಮೇಲ್ಗಡೆ ಸ್ಟಿಚಿಂಗ್ ಕಾಣಿಸ್ತಾ ಇಲ್ಲ, ಒಂದು ಚೂರು ಸ್ಟಿಚಿಂಗ್ ಕಾಣಿಸ್ತಾ ಇಲ್ಲ. ಈಗ ಇನ್ನೊಂದು ಸ್ಲೀವ್ಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ಆ ಸ್ಲೀವ್ಗೂ ಕಂಪ್ಲೀಟ್ ಮಾಡೋಣ. ನೀವು ಹೊರಗಡೆ ಬಾಡಿ ಬಟ್ಟೆಗೆ ಹಾಕಬಾರ್ದು ಸೂಜಿನ, ಬರೀ ಲೈನಿಗೆ ಮಾತ್ರ ಸೂಜಿ ಹಾಕಬೇಕು. ಅದು ಮಾಡಿಕೊಂಡ್ರೆ ಅದು ಕಂಪ್ಲೀಟ್ ಆಯಿತು. 2 ಸ್ಲೀವ್ದು ಕಂಪ್ಲೀಟ್ ಆಗಿದೆ. ಇಷ್ಟೇ ಆರಾಮಾಗಿ ನೀವು ಮನೆಯಲ್ಲೇ ಮಾಡ್ಕೋಬೋದು. ಟೈಲರ್ಗಳ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ನೀವೇ ಮನೆಯಲ್ಲಿ ಸಣ್ಣ ಸಣ್ಣ ಕೆಲಸಗಳು, ಕೈ ಕೆಲಸಗಳನ್ನ ನೀವೇ ಮಾಡಿಕೊಂಡ್ರೆ ನಿಮ್ಮ ಬ್ಲೌಸ್ ಅಂದನೂ ಹೆಚ್ಚುತ್ತೆ, ನಿಮ್ಗೊಂಥರ ಖುಷಿನೂ ಆಗುತ್ತೆ. ವಾವ್, ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಖುಷಿನೂ ಆಗುತ್ತೆ. ಮತ್ತು ಬ್ಯಾಕ್ ಡಿಸೈನ್ ಇದೆಯಲ್ಲ, ಸಿಂಪಲ್ ಡಿಸೈನ್ ಇದು. ಆ ಡಿಸೈನ್ಗೆ ನಾನಿವಾಗ ಅಲ್ಲೂ ಮಣಿ ಹಾಕೋತಾ ಇದ್ದೀನಿ. ನೀವು ಒಂದು ಪಾಕೆಟ್ ತಂದರೆ ಸಾಕು, ಬ್ಯಾಕಲ್ಲಿ ಏನಾದರೂ ಒಂದು ಡಿಸೈನ್ ಮಾಡಿಸಿರ್ತೀರಲ್ಲ, ಆ ಡಿಸೈನ್ಗೂ ಹಾಕೋಬೋದು, ಇದಕ್ಕೂ ಹಾಕೋಬೋದು. ನೋಡಿ ಇವಾಗ ನಾನು ಅಲ್ಲಿ ಹಾಕೊತಾ ಇದ್ದೀನಿ. ಅದಕ್ಕೂ ಸೇಮ್ ನಾನು ಹೇಗೆ ಹೇಳಿದ್ನೋ ಹಾಗೆ 1 2 ಇದೆಯಲ್ಲ, ಆ ನೇರದಲ್ಲಿ ನೀವು ಗೆರೆ ಹಾಕ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ಈ ಥರ ಗೆರೆ ಹಾಕೊಳ್ಳಿ, ಅಂದರೆ ನೀವು ಇಷ್ಟೇ ಈಸಿಯಾಗಿ ಮಾಡ್ಕೊಬೋದು. ನೋಡಿ ಇವಾಗ ಆ ಲೈನಾಗಿದ್ದಾಗ ಹೇಗಿತ್ತು, ಈಗ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಅಂತ, ಸಖತ್ತಾಗಿ ಕಾಣಿಸ್ತಾ ಇದೆ. ತುಂಬ ಇಷ್ಟ ಆಯ್ತು ನನಗೂ. ಇಷ್ಟೇ, ನೀವು ಆರಾಮಾಗಿ ಮನೆಯಲ್ಲೇ ನೀವು ಮಾಡಿಕೊಂಡ್ರೆ ಈಸಿಯಾಗಿ ಮಾಡ್ಕೊಬೋದು. ನೋಡಿ, ನಾನು ಮಾಡಿರೋ ಡಿಸೈನ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಫ್ರೆಶ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.